ಗ್ಲೂಕೋಸ್ ಟೆಸ್ಟ್ದು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದಾಗ ನಿಮ್ಮದು ರಿಸಲ್ಟ್ ಏನು ಬಂದಿತ್ತು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀರಾ. 80 to 140 ರೇಂಜಲ್ಲಿ ಬರಬೇಕು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ನನ್ನ ರಿಸಲ್ಟ್ 86 ಬಂದಿತ್ತು. ನಾನು ಪಿಕ್ಚರ್ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ರೇಂಜಲ್ಲಿ ಬರಲಿಲ್ಲ ಅಂದರೂ ನೀವು ವರಿ ಆಗೋದು ಏನು ಬೇಡ. ಆಫ್ಟರ್ ಫ್ಯೂ ವೀಕ್ಸ್ ನಿಮಗೆ ಮತ್ತೆ ಗ್ಲೂಕೋಸ್ ಟೆಸ್ಟ್ನ ಮಾಡ್ತಾರೆ. ಮತ್ತೆ ಟೆಸ್ಟ್ ಮಾಡಿದಾಗಲೂ ಆ ರೇಂಜಲ್ಲಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಸ್ವಾಮಿ ಅಂತ ನೀವು ನನ್ನ ಕೇಳೋದಾದರೆ ಸೀರಿಯಸ್ಲಿ ನನಗೂ ಗೊತ್ತಿಲ್ಲ. ಬಟ್ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಸ್ವಲ್ಪ ಖುಷಿ ಆಯಿತು. ಬಿಕಾಸ್ ಬ್ರೇಕ್ಫಾಸ್ಟ್ ಏನು ಅಷ್ಟು ಟೈಮ್ ತಗೊಳ್ಳಲ್ಲ. ಪ್ರೀವಿಯಸ್ ಡೇನೆ ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೆ. ಒಂದು ಕಡೆ ಇಡ್ಲಿಗಿಟ್ಟು ವಿತಿನ್ 10 ಮಿನಿಟ್ಸಲ್ಲೇ ಚಟ್ನಿ ಮಾಡ್ಕೋಬೋದಲ್ವಾ ಅನ್ನೋದು ಖುಷಿ. ಬಿಕಾಸ್ ಮಾರ್ನಿಂಗ್ ಟೈಮು ಈ 8th ಮಂತಲ್ಲಿ ಸ್ವಲ್ಪ ಕಷ್ಟನೇ ಆಗ್ತಿದೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋದು. ಮಧ್ಯಾಹ್ನ ನೈಟ್ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾದ್ಮೇಲೆ ಸ್ವಲ್ಪ ಫ್ರೂಟ್ಸು ಆ್ಯಂಡ್ ಒಂದು ಗ್ಲಾಸ್ಗೆ ಪ್ರೋಟೀನ್ ಪೌಡರ್ ಹಾಕೊಂಡು ಕುಡಿದು ಆಯಿಲ್ ಹಚ್ಚಿರಲಿಲ್ಲ ಒಂದು 2-3 ಡೇಸಿಂದ ಆಯಿಲ್ ಅಪ್ಲೈ ಮಾಡಿ. ಆ್ಯಂಡ್ ಇವತ್ತಿನ ನೈಟ್ ಊಟಕ್ಕೆ ನಾನು ಸ್ವಲ್ಪ ಟೊಮೊಟೊ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿದ್ದೆ. ಇಷ್ಟೇ ಇವತ್ತಿನ ವ್ಲಾಗ್. ನಾಳೆ ಮತ್ತೆ ಸಿಗೋಣ.